ಆ ಟಿವಿಗಳಲ್ಲಿ ಲೈವ್ ನೋಡಿ ಹಾ ಆಮೇಲೆ ಮಾತಾಡಿ ಸರ್. ಲೈವ್ ಕತೆ ನನಗೆ ಬೇಕಾಗಿಲ್ಲ ಸರ್. ನಿಮ್ ಕಂಪ್ಲೇಂಟ್ ಕಾಪಿ ಕೇಳಿ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆ ನಿಖಿಲ್ ಕುಮಾರಸ್ವಾಮಿ ಇದು ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಕನ್ನಡ ಚಳುವಳಿಗಾರೇ ಆಗಿ ಬರೀ ದರ್ಶನ್ ಸಿನಿಮಾಗಳನ್ನ ಕನ್ನಡ ಸಿನಿಮಾ ತುಳಿಯೋ ಕೆಲಸ ಮಾಡ್ತಾ ಇದೀರಲ್ಲ ನೀವು. ನಿಮ್ಗೆ ಕನ್ನಡ ಚಳುವಳಿ ಎಷ್ಟು ಹೋರಾಟಗಳಿದಾವೆ ಮಾಡಿ. ಕನ್ನಡ ಶಾಲೆನೆ ಮುಚ್ಚಿ ಇಂಗ್ಲಿಷ್ ಶಾಲೆನೆ ತೆರೆಯಕ್ ಮಾಡ್ತಾರಲ್ಲ ಕುಮಾರಸ್ವಾಮಿ ಅದ್ರ ವಿರುದ್ಧ ಹೋರಾಟ ಮಾಡಿ. ಒಂದ್ ನಿಮಿಷ ಪ್ರವೀಣ್, ಒಂದ್ ಹೇಳ್ತೀನಿ ಕೇಳಿ. ನೀವು ನಮಗೆ ಆ ನೀತಿ ಪಾಠ ಹೇಳ್ಕೊಡೋದು ಬೇಡ. ನೀತಿ ಪಾಠ ಅಲ್ಲ ರೀ, ನೀತಿ ಪಾಠನೇ ಅನ್ಕೊಳ್ಳಿ. ಯಾಕೆ ಕನ್ನಡ ಸಿನಿಮಾ ಬೇರೆ ಸಿನಿಮಾಗಳು ಯಾಕೆ ನಿಲ್ಸ್ತಾರ ನೀವು? ನಿಖಿಲ್ ಕುಮಾರಸ್ವಾಮಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು? ಮನವಿ ಕೊಟ್ಟಿಲ್ಲ? ಈಗ ಏನೀಗ ಬೆದರಿಕೆನಾ? ಬೆದರಿಕೆ ಅಲ್ಲ ರೀ, ನಿಮ್ ಮುಟ್ಟಾಳ್ತನದ ಬಗ್ಗೆ ವಿವರಿಸ್ತಾ ಇದ್ದೀನಿ. ನೀವು ಚುನಾವಣಾ ಆಯೋಗ ದೂರ್ ಕೊಡ್ಬೇಕಾಗಿತ್ತು. ತಗೊಂಡಿದ್ರ ನೀವು? ನೀನ್ ಕೊಡು ರೀ. ನಾನ್ ಕೊಡೋದು ನನ್ಗೆ ಗೊತ್ತಿದೆ. ನನ್ ಕನ್ನಡ ಚಳುವಳಿ ಏನ್ ಮಾಡ್ಬೇಕು ನಮಗೂ ಗೊತ್ತಿದೆ. ಕನ್ನಡ ಕೆಲಸ ಏನಿದೆ ಅದನ್ನ ಮಾಡ್ರಿ. ಪಕ್ಷದ ಬಾಲಂಗೋಚಿ ತರ ಮಾತಾಡಕ್ ಹೋಗ್ಬೇಡಿ. ಕಾರ್ವಿಯಲ್ಲಿ ಕೆಲಸ ಮಾಡ್ತಾರ ಮುಚ್ಚಿ ಮಾಡು. ನನಗೆ ಏನ್ ಮಾಡ್ಬೇಕಂತ ಗೊತ್ತು ನನ್ನ ಮಗನೇ. ಓವರ್ ಬೇಡ. ನಿನ್ ಯೋಗ್ಯತೆ ಏನಂತ ನೀನ್ ಮಾತಾಡೋ ಭಾಷೆಲೇ ಗೊತ್ತಾಗುತ್ತೆ. ಹೋರಾಟಗಾರನಪ್ಪ ನೀನು. ಕರಿವಿ ಬರ್ಬೇಕಾಗತ್ತೆ ಈಗ ಕಾರ್ವಿಗೆ. ನೀನ್ ಎಲ್ಲ ಕೆಲಸ ಮಾಡ್ತಾ ಅಂತ ಗೊತ್ತು. ಹೌದಾ? ಆಯ್ತಾ? ಇದೆಲ್ಲ ಬೇಡ. ಕನ್ನಡ ಚಳುವಳಿ ಬಗ್ಗೆ ಆಸಕ್ತಿ ಇದ್ರೆ ಕನ್ನಡದ ಎಷ್ಟೋ ಹೋರಾಟಗಳಿದಾವೆ. ಸ್ಟಾರ್ ಸಿನಿಮಾಗಳನ್ನ ನೀವು ಬಿಲ್ಡಪ್ ಪ್ರಚಾರಕ್ಕೋಸ್ಕರ ಬಳಸ್ಕೊಂತ ಇರ್ತೀರಲ್ಲ. ನಿಖಿಲ್ ಕುಮಾರಸ್ವಾಮಿ ಸೇರಿ ನೀವು ಚುನಾವಣೆ ನೀನ್ ಯಾವ ಹುಟ್ಟಿದ್ಯಾ? ದರ್ಶನ ಹುಟ್ಟಿದ್ಯಾ? ಓಹೋ ತಾವು ಕೊಡು ನಿಖಿಲ್ ಮೇಲೆ. ನಾವು ಯಾವ್ದು ಕೊಡ್ಬೇಕು ಯಾವ್ದು ಅಂತ ವ್ಯಕ್ತಿಗಳಲ್ಲ ನಾವು. ಕಾರ್ಯದಲ್ಲಿ ಮುಚ್ಚಿ ಕೆಲಸ ಮಾಡು. ಅದು ಬಿಟ್ಬಿಟ್ಟು ನೀನ್ ರಾಜಕೀಯ ಮಾಡ್ಬೇಕಪ್ಪ ತಾಕತ್ತಿದ್ರೆ. ನೀನ್ ರಾಜಕೀಯ ಕಣಯ್ಯ ಮಾಡ್ತಾ ಇರೋದು. ನೀನ್ ರಾಜಕೀಯ ಮಾಡ್ತಾ ಇದೀಯ. ರಾಜಕೀಯ ಮಾಡ್ತಾ ಇರೋದು ನೀನು. ಈಗ ಫೋನ್ ಮಾಡಿ ಬೆದರಿಕೆ ಹಾಕಿದ್ಯಾ? ಪರಿಣಾಮ ನೋಡಿಗ. ಆಯ್ತು, ಹೋಗಯ್ಯ, ಕಂಪ್ಲೇಂಟ್ ಕೊಡೋಗಯ್ಯ. ನಾನ್ ಮಾತಾಡಿದ್ಯೋ ನೀನ್ ಏಕ್ ವಚನದಲ್ಲಿ ಮಾತಾಡಿದ್ಯೋ? ನಾನು ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವೆಂತ ಕನ್ನಡ ಹೋರಾಟ ಕರೆಕ್ಟ್ ಆಗಿ ಬಂದ್ರೆ ಮಾತಾಡೋ. ನನ್ಗೆ ಫೋನ್ ಮಾಡಿದ್ರೆ ನಿನಗೆ ರೀ, ನಾನು ಈ ಕರ್ನಾಟಕದಲ್ಲಿ ಹುಡ್ದಂತವನು. ನಾನು ನೀನು ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡೋ ಹಕ್ಕು ನಿನ್ಗೆ ಹೇಗಿದ್ಯೋ? ನೀನು ಪ್ರಶ್ನೆ ಮಾಡಿ ಕೇಳೋ ಹಕ್ಕು ಮೇಲೂ ಆಗ್ತಾ ಇದೆ ಈಗ. ನಿನ್ನ ಮೇಲೂ ಕೊಡ್ತೀನಿ ಈಗ. ಕೊಡೋಗಯ್ಯ. ಆಯ್ತು, ಕಾರ್ಯದಲ್ಲಿ ನೀನ್ ಏನ್ ಕೆಲಸ ಮಾಡಿ ಪಿ ಟಿ ಸೆಟ್ ಕೊಡ್ತೀನಿ ನೋಡೀಗ. ಕೊಡೋಗಯ್ಯ. ಇಂಥ ಬೆದರಿಕೆಗಳನ್ನೆಲ್ಲ ಸಾವಿರ ನೋಡ್ಬಿಟ್ಟಿದೀವಿ ನಿಮ್ಮಂತವ್ರನ್ನೆಲ್ಲ. ಫಸ್ಟ್ ಕನ್ನಡದ ಇತಿಹಾಸದ ಬಗ್ಗೆ ತಿಳ್ಕೊಂಡು ಕನ್ನಡ ಪರವಾಗಿ ಕೆಲಸ ಮಾಡ್ರಿ. ಇನ್ನೊಂದು ಕೆಲಸ ಮಾಡಕ್ ಹೋಗ್ಬೇಡಿ. ಬಿಲ್ಡಪ್ ತಗೊಳ್ಳಿ. ಶೋಗಳು ಕೊಡಕ್ ಹೋಗ್ಬೇಡ್ರಿ. ನೀನ್ ಯಾವನಿಗೆ ಹುಟ್ಟಿದ್ಯಾ? ನಿಮ್ಮ ಅಪ್ಪ ಹುಟ್ಟಿದ್ಯಾ? ದರ್ಶನ್ ಹುಟ್ಟಿದ್ಯಾ? ನಾನ್ ನಮ್ಮ ಅಪ್ಪನಿಗೆ ಹುಟ್ಟಿದ್ವಿ. ನೀನ್ ಯಾರು ಹುಟ್ಟಿಲ್ಲ? ನೀನು ಚೆಕ್ ಮಾಡ್ಕೊಳ್ಳಿ. ನಮ್ಮ ಫೋನ್ ಇಲ್ಲ. ಸರಿಯಾಗಿ ಮಾತಾಡಕ್ ಬರಲ್ಲ, ಅವಿವೇಕಿ.